ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ನಟ ದರ್ಶನ್ ಅವರು ಒಂದು ಹೊಸ ಕಾರಣದೊಂದಿಗೆ ಈಗ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಬಟ್ 273 ಸಾಕ್ಷಿಗಳ ಪೈಕಿ 15 ಸಾಕ್ಷಿಗಳ ವಿಚಾರಣೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಏನೇನನ್ನು ವಿಚಾರಣೆ ಮಾಡಿದ್ದಾರೆ, ಯಾವ ಒಂದು ವಿಷಯವನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ ದರ್ಶನ್ ಸರ್ ಬಗ್ಗೆ. ನೋಡಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ನಟ ದರ್ಶನ್ ಸರ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರಂತೂ ನಿಜ. ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀರಾ. ಅಭಿಮಾನಿಗಳಿಗಂತೂ ತುಂಬ ಬೇಜಾರಾಗ್ತಾ ಇದೆ, ಇಲ್ಲ ಅಂತಲ್ಲ. ನೋಡಿ, ವಿಚಾರಣೆ ಸಾಕಷ್ಟು ತಡ ಆಗ್ತಾ ಇದೆ. ಯಾಕೆ ತಡ ಆಗ್ತಾ ಇದೆ ಅಂತ ಕೂಡ ಈಗಲೂ ಕೂಡ ಇನ್ನೂ ಅಪ್ಡೇಟ್ ಬರ್ತಾ ಇಲ್ಲ. ಕೋರ್ಟ್ ತಡ ಮಾಡ್ತಾ ಇದೆಯಾ, ಇಲ್ಲ ಪೊಲೀಸ್ ಇಲಾಖೆನೇ ತಡ ಮಾಡ್ತಾ ಇದೆಯಾ, ಇಲ್ಲ ರಾಜಕಾರಣ ಕೈವಾಡ ಇದೆಯೋ, ಏನಿದೆ ಇದರಲ್ಲಿ? ಒಂದು ತಡ ಮಾಡೋದಕ್ಕೆ ದರ್ಶನ್ ಸರ್ ಬೇಲ್ ಸಿಗೋದಕ್ಕೆ ಏನಾಗ್ತಾ ಇದೆ ಅಂತ ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಭಿಮಾನಿಗಳಿಗೂ ಕೂಡ ಸುಮ್ಮನಾಗ್ಬಿಟ್ಟಿದ್ದಾರೆ. ಅವರು ಕೂಡ ಏನು ಕೂಡ ಗಲಾಟೆಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಕೂಡ ತುಂಬ ವಿಡಿಯೋಗಳು ಕೂಡ ನಾನು ಮಾಡಿದ್ದೆ. ಏಕೆ ಅಂತಂದರೆ ದರ್ಶನ್ ಸರ್ ವಿಷಯದಲ್ಲಿ ತುಂಬ ಕಾಲೆಳಿತಾ ಇದ್ದಾರೆ ಅಂತ ಕೂಡ ಒಂದು ವಿಚಾರಣೆ ಕೂಡ ಕೇಳಿ ಬರ್ತಾ ಇದೆ. ಅದು ಸುಳ್ಳು ಸತ್ಯನ ಮುಂದಿನ ಎಪಿಸೋಡ್ ತಿಳಿಸ್ಕೊಡ್ತೀನಿ. ಬಟ್ ಆದರೂ ಕೂಡ ಜಾಮೀನು ಮಂಜೂರು ಮಾಡಬೇಕು ಅಂತ ಕೂಡ ಒಂದು ಕೋರಿಕೆಯನ್ನು ನೀಡಿದರಂತೆ. ಪ್ರಕರಣದ 273 ಸಾಕ್ಷಿಗಳ ಪೈಕಿ ಇದುವರೆಗೂ ಕೂಡ ಕೇವಲ 15 ಸಾಕ್ಷಿಗಳ ವಿಚಾರಣೆ ಮಾತ್ರ ನಡೆಸಿದರಂತೆ. ಕೋರ್ಟ್ ಗಮನಕ್ಕೆ ಈಗಾಗಲೇ 15 ವಿಚಾರಣೆಗಳು ಮಾತ್ರ ನಡೆಸಿರೋದಕ್ಕೆ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಮೇ ಮೊದಲ ವಾರ ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಮೊದಲ ವಾರ ಅಂದರೆ ಇದೇ ವಾರ. ಈಗಾಗಲೇ ಮೇ 4, ಇವತ್ತು 3, 4 ಬರ್ತಾ ಇದೆ. ಇವತ್ತು ಇದೇ ವಾರ ವಿಚಾರಣೆ ನಡೀತಾ ಇದೆ. ನೋಡಿ, ಏನಂತಂದರೆ ನಟ ದರ್ಶನ್ ತಗುದೀಪ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಹೊಸದಾಗಿ ಅರ್ಜಿ ಸಲ್ಲಿರ್ತಕ್ಕಂಥ ಒಂದು ಹೊಸದಾಗಿ ಈಗ ಬರ್ತಿರ್ತಕ್ಕಂಥದ್ದು. ಅದು ಬಿಟ್ಟರೆ ನಮಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಜೈಲಲ್ಲಿ, ಅಂದರೆ ಯಾರು ಸಹ ಕೈದಿಗಳಿಂದ ನಿಂದನೆ ಆಗ್ತಾ ಇದೆ ಅನ್ನೋದೊಂದು ವಿಷಯ ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಅದು ಬಿಟ್ಟರೆ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ಗೆ ಮತ್ತೆ ಮನವಿ ಮಾಡಿಕೊಂಡು ಮೇ ತಿಂಗಳಲ್ಲಿ ವಿಚಾರಣೆಯನ್ನು ಹಾಜರಾಗಿದ್ದಾರೆ ವಿಚಾರಣೆಗೆ ಅಂತ ಹೇಳ್ಬೋದು. ಅಂದರೆ ಏನೋ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ವಿಚಾರಣೆಯನ್ನು ಈ ರೀತಿಯೆಲ್ಲ ಇವನು ಕೊಲೆಗಾರನಿಗೆ ಕೊಡ್ತಿರ್ತಕ್ಕಂಥದ್ದು ತಪ್ಪಾಗ್ತಾ ಇದೆ. ಇದೆಲ್ಲ ಅಂದರೆ ಒಂದು ರಾಜಾತಿಥ್ಯ ಕೊಟ್ಟಿರ್ತಕ್ಕಂಥದ್ದು ತಪ್ಪು ಅಂತೆಲ್ಲ ತುಂಬ ರಿಜೆಕ್ಟ್ ಮಾಡಿದರು. ಬಟ್ ಆದರೂ ಈಗಲೂ ಕೂಡ ಮತ್ತೆ ಒಂದು ಮನವಿಯನ್ನು ಕೋರ್ಕೊಂಡಿದ್ದಾರೆ. ಬಟ್ ವಿಚಾರಣೆ ತಡ ಎಂಬ ಕಾರಣ ಕೇಸ್ನ ಒಟ್ಟು 276 ಸಾಕ್ಷಿಗಳ ಪೈಕಿ ಕೇವಲ 15 ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಂಡಿದೆ ಅಂತ ಕೂಡ ಒಂದು ಅರ್ಜಿಯಲ್ಲಿ ಉಲ್ಲೇಖ ಇದೆ. ಬಟ್ ಆದರೂ ಕೂಡ ರಿಲೀಸ್ ಆಗೋ ಒಂದು ಸಾಧ್ಯತೆ ಇದೆ ಅಂತ ಕೂಡ ಹೇಳ್ಬೋದು. ನೋಡೋಣ ಮುಂದೆ ಏನಾಗುತ್ತೆ ಅಂತ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ರಿಲೀಸ್ ಆಗ್ತಾರಾ ಇಲ್ವಾ, ಈ ಸಾಕ್ಷಿಗಳಲ್ಲಿ ಏನೇನು ವಿಚಾರಣೆ ನಡೀತಾ ಇದೆ. ನೋಡಿ, 273 ಸಾಕ್ಷಿಗಳ ಪೈಕಿ ಈಗಾಗಲೇ ವಿಚಾರಣೆ ನಡೀತಾ ಇದೆ ಅಂತಂದರೆ ರಿಲೀಸ್ ಹತ್ತಿರದಲ್ಲೇ ಇದ್ದಾರೆ ಅಂತ ಅನಿಸುತ್ತೆ. ನೋಡೋಣ. ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ತಗುದೀಪ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಹೊಸದಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಹಿಂದೆ ಜಾಮೀನು ರದ್ದು ಮಾಡಿದ್ದ ಸುಪ್ರೀಂ ಕೋರ್ಟ್ಗೆ ಮತ್ತೆ ಮನವಿ ಮಾಡ್ಕೊಂಡಿದ್ದಾರೆ ಮೇ ತಿಂಗಳಲ್ಲಿ. ಬಟ್ ಆದರೂ ಕೂಡ ಮನವಿ ಮಾಡ್ಕೊಂಡಿರ್ತಕ್ಕಂಥದ್ದು ನಿಜ, ಇಲ್ಲ ಅಂತಲ್ಲ. ಬಟ್ ಆಗಸ್ಟ್ 14, 2025ರಂದು ಸುಪ್ರೀಂ ಕೋರ್ಟ್ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳಿಗೆ ನೀಡಲಾಗಿದ್ದ ಜಾಮೀನನ್ನು ರದ್ದುಗೊಳಿಸಿತ್ತು. ಇದೀಗ ಸಾಕ್ಷಿಗಳ ವಿಚಾರಣೆ ತಡ ಆಗ್ತಾ ಇದೆ. ಕಾರಣ ನೀಡಿದ ಒಂದು ದರ್ಶನ್ ಮತ್ತೊಮ್ಮೆ ಸುಪ್ರೀಂ ಕೋರ್ಟಿಂದ ರಿಲೀಫ್ ಪಡೀತಾ ಇದ್ದಾರೆ ಅಂತ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಈ ಅರ್ಜಿಯ ವಿಚಾರಣೆ ಶೀಘ್ರದಲ್ಲೇ ನಡೆಯುವ ಒಂದು ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜಾಮೀನು ಅರ್ಜಿಯಲ್ಲಿರುವ ಪ್ರಮುಖ ಅಂಶಗಳೇನಂತಂದ್ರೆ ಅದರಲ್ಲಿ ನೋಡಿ, ಅದು ಮೇಯ್ನ್ ಅದು ತಿಳ್ಕೊಬೇಕಾಗಿರೋದು ನಾವು. ನೋಡಿ, ತಮ್ಮ ಹೊಸ ಅರ್ಜಿಯನ್ನು ದರ್ಶನ್ ಅವರು ನ್ಯಾಯಾಲಯದ ವಿಚಾರಣೆಯ ವಿಳಂಬವನ್ನು ಪ್ರಮುಖವಾಗಿ ಉಲ್ಲೇಖಿಸಿದ್ದಾರೆ. ಕಳೆದ 8 ತಿಂಗಳಿನಿಂದ ವಿಚಾರಣೆ ನಡೀತಾ ಇತ್ತು. ಪ್ರಕರಣದ ಒಟ್ಟು 273 ಸಾಕ್ಷಿಗಳ ಪೈಕಿ ಕೇವಲ 15 ಸಾಕ್ಷಿಗಳ ವಿಚಾರಣೆ ಮಾತ್ರ ಪೂರ್ಣಗೊಳ್ತಾ ಇದೆ. ಉಳಿದ ಎಲ್ಲ ಸಾಕ್ಷಿಗಳ ವಿಚಾರಣೆ ಮುಗಿಯಲು ಇನ್ನೂ ತುಂಬ ಟೈಮ್ ಬೇಕಾಗುತ್ತಂತೆ. ಬಟ್ ಹೀಗಾಗಿ ಈ ವಿಳಂಬವನ್ನು ಪರಿಗಣಿಸಿ ತಮಗೆ ಜಾಮೀನು ನೀಡಬೇಕು ಅಂತಕ್ಕಂಥದ್ದು ಒಂದು ಅರ್ಜಿ ಮನವಿಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ ನೋಡಿ, ಪ್ರಕರಣದ ಹಿನ್ನೆಲೆ ಏನಂತಂದರೆ ಚಿತ್ರದುರ್ಗದ ಮೂಲದ 33 ವರ್ಷದ ರೇಣುಕಾಸ್ವಾಮಿ ಎಂಬುವರು ಮೃತದೇಹ ಜೂನ್ 9, 2024ರಂದು ಬೆಂಗಳೂರಿನ ಕಾಮಾಕ್ಷಿ ಪಡೆದ ರಾಜ್ ಕಾಲುವೆಯಲ್ಲೊಂದರಲ್ಲಿ ಬಳಿ ಪತ್ತೆಯಾಗಿದ್ದ ನೀವೆಲ್ಲರೂ ಕೂಡ ನೋಡಿರ್ತೀರ. ನೋಡಿ, ಪೊಲೀಸ್ ತನಿಖೆಯ ಪ್ರಕಾರ ರೇಣುಕಾಸ್ವಾಮಿ ಅವರು ದರ್ಶನ್ ಅವರ ಒಂದು ಆಪ್ತೆ ಪವಿತ್ರ ಗೌಡ ಅವರವರಿಗೆ ಅಶ್ಲೀಲ ಆಕ್ಷೇಪಾರ್ಹ ಒಂದು ಸಂದೇಶಗಳನ್ನು ಇದರಿಂದ ತೀವ್ರ ಒಂದು ಕೋಪ ಹೊಡೆದ ದರ್ಶನ್ ಸರ್ ರೇಣುಕಾಸ್ವಾಮಿಯನ್ನು ಅಪಹರಿಸಿ ಹಲ್ಲೆ ನಡೆಸಿರ್ತಕ್ಕಂಥದ್ದು ಇದೆಲ್ಲ ಕೂಡ ಒಂದು ವಾದ ಆಗುತ್ತೆ. ಅದು ಕೋರ್ಟ್ ಮೆಟ್ಟಿಲೇರಬೇಕಾಗುತ್ತೆ, ಪೊಲೀಸ್ ಸ್ಟೇಷನ್ ಹತ್ತಬೇಕಾಗುತ್ತೆ. ಈಗ ಪ್ರಕರಣ ಎಲ್ಲೋ ಹೋಗ್ಬಿಡುತ್ತೆ. 2024 ಜೂನ್ 11ರಂದು ನಿಮಗೂ ಗೊತ್ತಿದೆ. ಇದೆಲ್ಲ ಕೂಡ ಆಲೇ ಒಂದು 2 ವರ್ಷದಿಂದ ನೋಡಿರ್ತೀರ. ಬಟ್ ಏನಾಗ್ತಾ ಇದೆ ಆದರೂ ಕೂಡ ಅಂತಂದರೆ ಈ ವಿಷಯದಲ್ಲಿ ನೋಡಿ, ಜಾರ್ಜ್ ಶೀಟ್ ಹಾಗೂ ಆರೋಪಿಗಳ ವಿವರ ಹೇಗಿದೆ ನೋಡಿ. ಜಾರ್ಜ್ ಶೀಟ್ ಅಂತ ನೀವು ತಿಳ್ಕೊಬೇಕಾಗಿರೋದು. ಇಲ್ಲಿ ಸುದೀರ್ಘ ತನಿಖೆ ನಡೆಸಿದ ಬೆಂಗಳೂರು ಪೊಲೀಸ್ ಸೆಪ್ಟೆಂಬರ್ 3, 2024ರಂದು ಸುದೀರ್ಘ ತನಿಖೆಯನ್ನು ನಡೆಸ್ತಾರೆ. ಇದರಲ್ಲಿ ಹಿಂದಿನ ಕೈವಾಡ ಏನಾಗ್ತಾ ಇದೆ ಅಂತ ನೋಡಿ, ನ್ಯಾಯಾಲಯಕ್ಕೆ ಜಾರ್ಜ್ ಶೀಟ್ ಅಂತಕ್ಕಂಥದ್ದನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ರೇಣುಕಾಸ್ವಾಮಿ ಕಳಿಸಿದ ಅಶ್ಲೀಲ ಸಂದೇಶಗಳೇ ಈ ಕೊಲೆಗೆ ಪ್ರಮುಖ ಕಾರಣ ಅಂತ ಕೂಡ ಹೇಳ್ತಾರೆ. ಬಟ್ ಆದರೂ ಕೂಡ ಪೊಲೀಸರು ಕೂಡ ಒಂದು ಕಂಡುಹಿಡಿತಾರೆ ಆ ಟೈಮಲ್ಲಿ. ಜಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಅವರನ್ನು 1ನೇ ಆರೋಪಿ
ಹಾಗೂ ದರ್ಶನ್ ಅವ್ರನ್ನ 2ನೇ ಆರೋಪಿ ಅಂತ ಕೂಡ ಹೆಸರಿಸಲಾಗಿದೆ ಅಂತ ಕೂಡ ಹೇಳಲಾಗುತ್ತೆ. ನೋಡಿ, ಇವರಲ್ಲದೆ ಪ್ರಕರಣದಲ್ಲಿ ಒಟ್ಟು 15 ಇತರ ಸಹಚರನ್ನು ಕೂಡ ಆರೋಪಿಗಳೆಂದು ಕೂಡ ಪರಿಗಣಿಸಲಾಗಿದೆ. ನೋಡಿ, ದರ್ಶನ್ ಸರ್, ಪವಿತ್ರ ಗೌಡ, ಅದಲ್ಲದೆ 15 ಸಹಚರರಿಂದ 15 ಜನ ಫ್ರೆಂಡ್ಸ್ಗಳನ್ನ ಟೋಟಲ್ ಆರೋಪಿಗಳಂತ ಪ್ರಕರಣದ ತನಿಖೆಯಲ್ಲಿ ಇಡುತ್ತೆ. ನೋಡಿ, ಪ್ರಕರಣದ ಇತರೆ ಆರೋಪಿಗಳು ಯಾರ್ಯಾರಿದ್ದಾರೆ ಅಂತಂದರೆ ಪವನ್, ರಾಘವೇಂದ್ರ, ನಂದೀಶ್, ಜಗದೀಶ್, ಅನುಕುಮಾರ್, ರವಿಶಂಕರ್, ಧನ್ರಾಜ್ ಡಿ, ವಿನಯ್, ನಾಗರಾಜ್, ಲಕ್ಷ್ಮಣ್, ದೀಪಕ್, ಪ್ರದೋಷ್, ಕಾರ್ತಿಕ್, ಕೇಶವಮೂರ್ತಿ ಮತ್ತು ನಿಖಿಲ್ ನಾಯಕ್ ಅಂತ ಈ ಥರ ಇನ್ನೂ 15 ಜನ ವ್ಯಕ್ತಿಗಳ ಹೆಸರು ಈಗ ಹೇಳಿದ್ದೀನಲ್ಲ, ಇಷ್ಟು ಜನ ದರ್ಶನ್ ಸರ್ ಜೊತೆ ಗ್ಯಾಂಗನ್ನು ನಡೆಸಿರ್ತಾರೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ ನೋಡಿ, ರೇಣುಕಾಸ್ವಾಮಿ ಕೇಸ್ನ ಒಂದು ಪ್ರಮುಖ ದಿನಾಂಕಗಳೇನಂತಂದರೆ 2024 ಜೂನ್ 8, ಜೂನ್ 9 ಮೃತದೇಹ ಪತ್ತೆಯಾಗುತ್ತೆ, ಜೂನ್ 11 ನಟ ದರ್ಶನ್ ಸರೇ ಬಂಧನ ಆಗ್ತಾರೆ, ಜೂನ್ 24 ನ್ಯಾಯಾಂಗ ಬಂಧನಕ್ಕೆ ಹೋಗಬೇಕಾಗುತ್ತೆ. ನಂತರ ಬೆನ್ನು ನೋವಿನ ಒಂದು ವೈದ್ಯಕೀಯ ಚಿಕಿತ್ಸೆಗಳ ಕಾರಣಗಳ ಮೇಲೆ ದರ್ಶನ್ ಸರ್ಗೆ ಹೈಕೋರ್ಟ್ನಿಂದ ಮೊದಲ ಬಾರಿಗೆ ಮಧ್ಯಂತರ ಜಾಮೀನು ಮಂಜೂರಾಗುತ್ತೆ ಅಕ್ಟೋಬರ್ 30ರಂದು. ನೋಡಿ, ಡಿಸೆಂಬರ್ 13 ಕರ್ನಾಟಕ ಹೈಕೋರ್ಟ್ನಿಂದ ದರ್ಶನ್ಗೆ ಷರತ್ತುಬದ್ಧ ನಿಯಮಿತ ಜಾಮೀನು ಸಿಕ್ಕಿತ್ತಂತೆ. ಬಟ್ ಆದರೂ ಕೂಡ ನೋಡಿ, 2025 ಆಗಸ್ಟ್ 14 ಹೈಕೋರ್ಟ್ ನೀಡಿದ್ದ ಜಾಮೀನನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಮೇಲ್ಮನವಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ದರ್ಶನ್ ಹಾಗೂ ಇತರ ಜಾಮೀನನ್ನು ರದ್ದುಪಡಿಸಿತ್ತು ಅಂತ ಕೂಡ ಹೇಳ್ಬೋದು. ನೋಡಿ, ಇಷ್ಟೆಲ್ಲ ಆಗಿದೆ. ಹಿಂದೆ ಎಲ್ಲ ನೀವೆಲ್ಲರೂ ಕೂಡ ನೋಡಿರ್ತೀರಾ, ಸುಪ್ರೀಂ ಕೋರ್ಟ್ ಯಾಕೆ ರದ್ದು ಮಾಡ್ತು, ಏನಾಯಿತು, ನಮ್ಮ ಕಾಟೇರ ದರ್ಶನ್ ಸರ್ಗೆ ಏನಾಗ್ತಿದೆ. ಈಗ ನೋಡಿ, ನೆಮ್ಮದಿ ಅಂತೂ ಸಿಗ್ತಾ ಇಲ್ಲ. ಯಾಕಂದರೆ ಈ ನೆಮ್ಮದಿ ಸಿಗಬೇಕು ಅಂತಂದರೆ ಇನ್ನು ಎಷ್ಟು ವರ್ಷಗಳ ಕಾಲ ಅಲ್ಲೇ ಇರಬೇಕಾಗುತ್ತೋ. ಬಟ್ ಇನ್ನೇನು ಹತ್ರದಲ್ಲಿ ಬಿಡುಗಡೆ ಆಗೋ ಸಾಧ್ಯತೆ ಇದೆಯಾ ಅಂತ ಕೂಡ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಬಟ್ ವಕೀಲರು ಕೂಡ ಹೇಳ್ಕೊಂಡಿಲ್ಲ, ಇನ್ನೂ ಕೂಡ ಹತ್ರದಲ್ಲಿ ಇದೆ ಬಿಡುಗಡೆ ಸಾಧ್ಯತೆ ಅಂತ ಕೂಡ ಹೇಳ್ಕೊಂಡಿಲ್ಲ. ಬಟ್ ಆದರೂ ಕೂಡ 273 ಸಾಕ್ಷಿಗಳ ಒಂದು ಪೈಕಿ ವಿಚಾರಣೆ ಮಾಡಿರೋದ್ರಿಂದ ಬಿಡುಗಡೆ ಬಗ್ಗೆ ಹತ್ರದಲ್ಲಿ ಇದೆ ಅಂತ ಕೂಡ ಹೇಳ್ಬೋದು. ನೋಡೋಣ, 273 ಸಾಕ್ಷಿಗಳು ಕೊಡ್ತಾ ಇದ್ದಾರೆ, 15 ಸಾಕ್ಷಿ ಅಷ್ಟೇ ವಿಚಾರಣೆ ಮಾಡಿದ್ದಾರೆ. ಇನ್ನು 273 ಸಾಕ್ಷಿ ಜೊತೆಗೆ ವಿಚಾರಣೆ ಮಾಡೋದು ಯಾವಾಗ ಅಂತಕ್ಕಂಥದ್ದು ಈಗ ಕೋರ್ಟ್ಗೆ ಒಂದು ದೊಡ್ಡ ತಲೆನೋವಾಗಿದೆ. ಕೋರ್ಟ್ಗೆ ಅಂತಲ್ಲ, ದರ್ಶನ್ ಸರಿಗೆ ಒಂದು ದೊಡ್ಡ ತಲೆನೋವಾಗಿದೆ. ಇನ್ಯಾವಾಗ ವಿಚಾರಣೆ ಮಾಡ್ತಾರೆ, ಯಾವಾಗ ನಾವು ಬಿಡುಗಡೆ ಆಗ್ತೀವಿ, ನಾವು ಬಿಡುಗಡೆ ಆಗಿ ಮತ್ತೆ ನಾವು ಮನೆಗೆ ಸೇರೋದು ಯಾವಾಗ, ನೆಮ್ಮದಿಯನ್ನು ತಗೊಳ್ಳೋದು ಯಾವಾಗ ಅನ್ನೋದು ಈಗ ದರ್ಶನ್ ಸರ್ಗೆ ಒಂದು ದೊಡ್ಡ ಸಂಕಷ್ಟ ಆಗಿದೆ. ನೋಡೋಣ ಮುಂದಿನ ನೆಕ್ಸ್ಟ್ ಎಪಿಸೋಡಲ್ಲಿ ದರ್ಶನ್ ಸರ್ ಬಗ್ಗೆ ಏನೇನು ವಿಚಾರಣೆ ನಡೀತಾ ಇದೆ, ಏನಾಗ್ತಾ ಇದೆ ಕೋರ್ಟಲ್ಲಿ ಅನ್ನೋದನ್ನ ಇನ್ನೊಂದಷ್ಟು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಬಟ್ ಇವತ್ತಿನ ವಿಷಯ ಅಂತಂದ್ರೆ ದರ್ಶನ್ ಸರ್ ಬಗ್ಗೆ ಹಿಂದೆ ಎಲ್ಲ ಏನೇನಾಗಿತ್ತು 2024-25 ಬಟ್ ಈಗ ಮೇ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ 273 ಸಾಕ್ಷಿಗಳಂತ ನಾವೇನು ಕರಿತೀವಿ, ಆ ಸಾಕ್ಷಿಗಳ ಪೈಕಿ ದರ್ಶನ್ ಸರ್ ಗೆದ್ದೇ ಬಿಡ್ತಾರಾ, ರಿಲೀಸ್ ಆಗ್ತಾರಾ ಅಂತ ಅನ್ನೋದು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಸದ್ಯಕ್ಕಂತೂ ನಮ್ಮ ಚಾನಲ್ ಏನಾದ್ರು ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಬರ್ತಾ ಇರಲಿ, ಹೀಗೆ ಕೇಳ್ಕೊತೀನಿ ಸ್ನೇಹಿತರೆ. ಯಾಕೆಂತಂದರೆ ದರ್ಶನ್ ಸರ್ ಅಂತಂದು ಈ ವಿಚಾರದಲ್ಲಿ ಈಗ ಆಗಬಾರ್ದಿತ್ತು, ಏನೋ ಬೈ ಮಿಸ್ಟೇಕ್ ಆಗಿಬಿಟ್ಟಿದೆ, ಯಾರೋ ಮಾಡಿದ ತಪ್ಪಿಗೆ. ಅದು ಪರವಾಗಿಲ್ಲ, ಏನೋ ದರ್ಶನ್ ಸರ್ ಅಭಿಮಾನಿಗಳು ತಾಳ್ಮೆಯಿಂದ ಇದ್ದಷ್ಟು ಒಳ್ಳೆಯದೇ. ಬರ್ತಾರೆ, ಖಂಡಿತ ಆಚೆ ಬಂದೇ ಬರ್ತಾರೆ, ಇಲ್ಲ ಅಂತಲ್ಲ. ಯಾಕೆಂದರೆ ಹೋಗ್ತಾ ಬರುತ್ತೆ ಕಾಲ ಅನ್ನೋದು, ಎಲ್ಲರೂ ಕೂಡ ಒಳ್ಳೆಯದಾಗೇ ಆಗುತ್ತೆ, ಬರುತ್ತೆ. ಯಾಕೆಂದರೆ ನಿಮ್ಮ ವಿಷಯದಲ್ಲೂ ಅಷ್ಟೇ, ನಮ್ಮ ವಿಷಯದಲ್ಲೂ, ಎಲ್ಲರ ವಿಷಯದಲ್ಲೂ ಅಷ್ಟೇ, ತಡವಾಗಿದ್ರು ಅಷ್ಟೇ, ಎಲ್ಲಾದರೂ ಅಷ್ಟೇ ಬಂದೇ ಬರುತ್ತೆ ಜೀವನದಲ್ಲಿ ಎಲ್ಲರೂ ಕೂಡ ಸೋಲು ಗೆಲುವುಗಳನ್ನು ಅನುಭವಿಸಿ ಬಂದಿರತಕ್ಕಂಥವ್ರು ಇದ್ದೇ ಇದ್ದಾರೆ. ಬಟ್ ನೀವು ಅಷ್ಟೇ ತಾಳ್ಮೆಯಿಂದನೇ ಇರಿ. ಅವ್ರಿಗೂ ಅಷ್ಟೇ ಕಷ್ಟ ನಷ್ಟಗಳು ಹಿಂದೆ ಎಲ್ಲ ಬಂದಿದ್ದು, ಈಗಲೂ ಕೂಡ ಕಷ್ಟನೇ ಇಲ್ಲ ಅಂತಲ್ಲ. ಅವರೆಷ್ಟೇ ಕೋಟಿ ಇದ್ದರೂ ಕೂಡ ಕಷ್ಟಗಳು ಇದ್ದದ್ದೇ, ಎಲ್ಲರೂ ಕೂಡ ಕಷ್ಟಗಳು ಇದ್ದೇ ಇರುತ್ತೆ. ಯಾರಿಗೆ ತಾನೇ ಕಷ್ಟ ಇಲ್ಲ ಹೇಳಿ ಅಲ್ವಾ. ದರ್ಶನ್ ಸರ್ ಕೂಡ ಇನ್ನು ಸ್ವಲ್ಪ ದಿನಗಳೇ ಬಂದೇ ಬರ್ತಾರೆ ಅನ್ನೋ ಒಂದು ಆಶೀರ್ವಾದ ಇದ್ದೇ ಇದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.